ಚಿತ್ರದುರ್ಗ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಇಂದಿಗೆ ಅಂತ್ಯವಾಗ್ತಾ ಇದೆ. ನಟ ದರ್ಶನ್, ವಿನಯ್, ಪ್ರದೋಷ್ ಮತ್ತೆ ಧನರಾಜ್ ಈ 4ರನ್ನು ಮೊನ್ನೆ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇನ್ನುಳಿದ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿದ್ದಾರೆ. ಈ 4ರನ್ನ ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆದಿದ್ರು. 2 ದಿನದ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಬಹುತೇಕ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಸಿಗೋ ಸಾಧ್ಯತೆ ಇದೆ. ಆದರೆ ಪೊಲೀಸರು ಕಸ್ಟಡಿಗೆ ಕೇಳುವಂತ ಅವಕಾಶನೂ ಇದೆ. ಬಟ್ ಮೂಲಗಳ ಮಾಹಿತಿಯ ಪ್ರಕಾರ ಸಂಪೂರ್ಣವಾಗಿ ವಿಚಾರಣೆ ಮುಗಿಸಿದ್ದಾರೆ. ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗಾಗಲೇ ಉಳಿದ ಆರೋಪಿಗಳು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಈ 4ರನ್ನ ಮಾತ್ರ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಆ ಅವಧಿನೂ ಮುಗಿತಾ ಬಂದಿದೆ. ಇವತ್ತಿಗೂ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತಾ ಈ 4 ಆರೋಪಿಗಳನ್ನ? ವಿಜಯ್, ಈಗಾಗಲೇ ದರ್ಶನ್ ಹಾಗೆ ಗ್ಯಾಂಗ್ ಏನಿದೆ, ಇನ್ನು ನಾವು ಉಳಿದಂತ 4 ಆರೋಪಿಗಳು ಅವರನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಅದು ಕೂಡ ಇವತ್ತಿನ ದಿನ ಅಂತ್ಯವಾಗುತ್ತೆ. ಅವ್ರನ್ನ ನ್ಯಾಯಾಲಯಕ್ಕೆ ಮತ್ತೆ ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ 2 ರೀತಿಯ ಆಪ್ಷನ್ ಇರುತ್ತೆ. ಒಂದು ಕಸ್ಟಡಿಗೆ ಕೇಳದೇ ಇರುವಂತದ್ದು, ಇನ್ನೊಂದು ಕಸ್ಟಡಿಗೆ ಕೇಳುವಂತದ್ದು. ಕಸ್ಟಡಿ ಕೇಳಲಿಕ್ಕೂ ಕೂಡ ಸಾಕಷ್ಟು ಕಾರಣಗಳನ್ನ ಪೊಲೀಸರು ರೆಡಿ ಮಾಡಿಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅಂದ್ರೆ ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಆರೋಪಿಗಳ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಈ ರೀತಿಯ ಸಾಕಷ್ಟು ಕಾರಣಗಳನ್ನ ಕೂಡ ಮತ್ತೆ ನ್ಯಾಯಾಧೀಶರ ಮುಂದೆ ಹೇಳುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಈಗಾಗಲೇ ತನಿಖೆ ಹಂತ ಸಂಪೂರ್ಣವಾಗಿ ಮುಗಿದಿದ್ದೇ ಆಗಿದ್ರೆ ಅವರು ಮತ್ತೆ ಅವರನ್ನ ಕಸ್ಟಡಿಗೆ ಕೇಳಲಿಕ್ಕೆ ಹೋಗೋದಿಲ್ಲ. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಆದ್ರೆ ಜಾಮೀನನ್ನ ಕೊಡಬೇಡಿ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈಗ ಸದ್ಯದ ಮಟ್ಟಿಗೆ ನಾವು ಈ ಒಂದು ಪ್ರಕರಣದಲ್ಲಿ ಇವತ್ತಿನ ದಿನ ಮಧ್ಯಾಹ್ನ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಹೊರಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮತ್ತೆ ಉಲ್ಲೇಖವನ್ನ ಮಾಡ್ತಾರೆ. ಅನಂತರದಲ್ಲಿ ಅವ್ರನ್ನ ಕಸ್ಟಡಿಗೆ ಬೇಕೋ ಅಥವಾ ಬೇಡೋ ಅನ್ನೋದ್ರ ಬಗ್ಗೆ ಸರ್ಕಾರದ ಪರ ವಕೀಲರಿದ್ದಾರೆ, ಅವರು ವಾದವನ್ನ ಮಂಡಿಸ್ತಾರೆ. ಒಂದೊಮ್ಮೆ ಕಸ್ಟಡಿಗೆ ಕೇಳಿದ್ದೇ ಆಗಿದ್ರೆ ಅಲ್ಲಿ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಆಕ್ಷೇಪವನ್ನ ಸಲ್ಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 3 ಬಾರಿ ಕಸ್ಟಡಿಗೆ ನೀಡಿದ್ದಾರೆ. 3 ಬಾರಿ ಕಸ್ಟಡಿಗೆ ಅವರನ್ನ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ. ಆದ್ರೂ ಕೂಡ ಮತ್ತೆ ಯಾಕೆ ಅವರು ಕಸ್ಟಡಿಗೆ ಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ರೀತಿಯ ಒಂದು ತನಿಖೆಯನ್ನು ಕೂಡ ಅವರು ನಡೆಸಿದ್ದಾರೆ ಅನ್ನೋದನ್ನ ಹಿಂದಿನ ಬಾರಿಯೇ ಹೇಳ್ತಾ ಇದ್ರು ಅವರ ಪರ ವಕೀಲರು. ಸ್ಥಳ ಮಹಾಜರು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಅವರನ್ನ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು. ಇವತ್ತಿನ ದಿನ ಏನಾದ್ರೂ ಮತ್ತೆ ವಾಪಸ್ ಪೊಲೀಸರು ಕಸ್ಟಡಿಗೆ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಮತ್ತೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಪೊಲೀಸ್ ಕಸ್ಟಡಿಗೆ ನೀಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಆಕ್ಷೇಪವನ್ನು ಸಲ್ಲಿಸ್ತಾ ಹೋಗ್ತಾರೆ. ಆದ್ರೆ ಸರ್ಕಾರದ ಪರ ವಕೀಲರು ಯಾವ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅಂಶಗಳನ್ನ ಹೇಳಬಹುದು. ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಬಹುತೇಕವಾಗಿ ಕಸ್ಟಡಿಗೆ ಕೇಳುವಂತದ್ದು ಅನುಮಾನ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿಗೆ 12 ದಿನ ಆಯಿತು ಪೊಲೀಸ್ ಕಸ್ಟಡಿ ನೀಡಿ. ಸಂಪೂರ್ಣವಾದಂತಹ ಒಂದು ವಿಚಾರಣೆಯನ್ನು ಕೂಡ ಪೊಲೀಸರು ಮುಗಿಸ್ತಾ ಬಂದಿದ್ದಾರೆ. ಹಾಗಾಗಿ ಕಸ್ಟಡಿಗೆ ಕೇಳುವಂತದ್ದೇನಿದೆ ಅದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.